ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಗ್ರ್ಯಾಂಡಾಗಿ ಬ್ರೈಡಲ್ ಸ್ಯಾರಿಗಳಿಗೆ ಟ್ರಿಪಲ್ ಕ್ರೋಶೆಟ್ ಅಂದರೆ ಟ್ರಿಪಲ್ ಸ್ಟೆಪ್ಪಲ್ಲಿ ಬರೋವಂಥ ಒಂದು ಸೂಪರ್ ಆಗಿರೋ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನೀವು 800ಇಂದ 850 900ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೀವು ನೋಡಿ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ತಗೊಳ್ಳೋಣ. ಸೊ ನಾನಿಲ್ಲಿ ಜಾಸ್ತಿ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತಿಲ್ಲ. ಕತ್ರಿ ಬೇಕಾಗುತ್ತೆ, ಕುಚ್ಚು ಕಟ್ಕೊಳ್ಳೋದಾರೆ ದೊಡ್ಡ ಕಣ್ಣಿನ ಸೂಜಿ ಬೇಕಾಗುತ್ತೆ, ಹಾಗೆ ಕ್ರೋಶಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತಗೊಂಡಿದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಈಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕಾಗುತ್ತೆ. ಹಾಗೆಯೇ ನೋಡಿ, ನಾನಿಲ್ಲಿ 6 ಎಳೆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಆ ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡಿದ್ದಾದ ನಂತರ ಒಂದು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ತುಂಬ ಜೋರಾಗೆಲ್ಲ ಎಳಿಬೇಡಿ, ಸಾಫ್ಟಾಗಿ ಕಟ್ಕೋಬೇಕು. ಏಕೆಂದರೆ ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಸಾಫ್ಟಾಗಿರುತ್ತೆ. ಸೊ ಒಂದು 2 ಗಂಟು ಹಾಕ್ಕೊಂಡು ಕಟ್ಕೊಂಡಾಗಿದೆ. ಇವಾಗ ನೋಡಿ, ಗಂಟು ಹಾಕ್ಕೊಂಡು ಕಟ್ಕೊಂಡಿದ ಮೇಲೆ ನೀವು ಈ ದಾರನ ಎಕ್ಸ್ಟ್ರಾ ದಾರನ ಕುಚ್ಚಕ್ಕೆ ಕಟ್ಕೊಳ್ಳೋದಾದರೆ ನೀವು ಕುಚ್ಚೊಳಗೆ ಸೇರಿಸ್ಕೋಬೋದು. ಕುಚ್ಚು ಕಟ್ಕೋಬೇಕಂದ್ರೆ ಸ್ಟಾರ್ಟಿಂಗು 4 ಚೈನ್ ಗ್ಯಾಪ್ ಕೊಡಿ. ನಾನು ಕುಚ್ಚು ಕಟ್ಕೋತಾ ಇಲ್ಲ ಈ ಡಿಸೈನಲ್ಲಿ, ಹಾಗಾಗಿ ನಾನೇನು ಸ್ಪೇಸ್ ಕೊಡಲ್ಲ. ಮೊದಲು ಒಂದು ಲಾಕ್ ಮಾಡ್ಕೊಂಡ್ಬಿಡಬೇಕು ಆ್ಯಸ್ ಯೂಶ್ವಲ್. ಲಾಕ್ ಮಾಡಿದ್ಮೇಲೆ ಕುಚ್ಚು ಬೇಕಂದರೆ 4 ಚೈನ್ ಗ್ಯಾಪು, ಇಲ್ಲ ಅಂದರೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಒಂದು ಕಂಬನ ಮಾಡ್ಕೋಬೇಕು. ಅದು ನಾವು ಈಗ ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳಿದೆ ಅಲ್ಲ, ಸ್ಲ್ಯಾಂಟಿಂಗ್ ಆರ್ಚ್ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಹೊಸದಾಗಿ ನೋಡ್ತಾ ಇರೋರು ಸ್ವಲ್ಪ ನೋಡ್ಕೋಬೋದು. ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಈಗೇನು ನಾವು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ವಿ ಅಲ್ಲ, ಆ ಕಂಬಕ್ಕೆ ನಾವಿವಾಗ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. ಮತ್ತು ನಾನಿಲ್ಲಿ ಡಬಲ್ ಕ್ರೋಶೆಟ್ಟು 10 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ಆ ಟ್ರಿಪಲ್ ಕ್ರೋಶೆಟ್ ಕಂಬದೊಳಗಡೆಗೆ ನಾವು 10 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ನೀವು ಟ್ರಿಪಲ್ ಕ್ರೋಶೆಟ್ ಮಾಡೋದಾದರೆ ಸ್ಟಾರ್ಟಿಂಗು ನಾನು 2 ಚೈನ್ ಹಾಕಿದ್ನಲ್ಲ, ಈಗ ಈ ಆರ್ಚ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಒಂದು 2 ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ನೀವು 3 ಚೈನ್ ಹಾಕ್ಕೊಂಡ್ರೆ ಟ್ರಿಪಲ್ ಕ್ರೋಶೆಟ್ ಕಂಬ ಕೂಡ ಮಾಡ್ಕೋಬೋದು, ಅಥವಾ ಡಬಲ್ ಕ್ರೋಶೆಟ್ಟೇ ಮಾಡ್ಕೋಬೋದು. ಸೊ ನಿಮ್ಮ ಚಾಯ್ಸು, ಯಾವ ರೀತಿ ಮಾಡಿಕೊಂಡ್ರೂ ನಡೆಯುತ್ತೆ. ಟ್ರಿಪಲ್ ಕ್ರೋಶೆಟ್ ಮಾಡಿದ್ರೆ ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಡಬಲ್ ಕ್ರೋಶೆಟ್ ಮಾಡಿದ್ರೆ ಸ್ವಲ್ಪ ಒಂದು ಸ್ಟೆಪ್ ಚಿಕ್ಕದಾಗಿ ಬರುತ್ತೆ. 10 ಕಂಬಗಳನ್ನ ಮಾಡ್ಕೋಬೇಕು. ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಮತ್ತು ಕೌಂಟಿಂಗ್ ಎಲ್ಲ ಮಿಸ್ ಮಾಡಬೇಡಿ. ಏಕೆಂದರೆ ನೆಕ್ಸ್ಟ್ ಇದು ಟ್ರಿಪಲ್ ಸ್ಟೆಪ್ ಡಿಸೈನ್ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ನಾವು ಕೌಂಟಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ, ಇವಾಗ 10 ಕಂಬಗಳಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಈ ರೀತಿ ನೋಡ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆಗಿರಬೇಕು ಆರ್ಚು. ಒಂದು 3 ಚೈನ್ಸ್ ಹಾಕಿದ್ರೆ ನಮಗೇನು ಸ್ಪೇಸ್ ಬರುತ್ತೆ ಅಂತ ಇರುತ್ತೆ ಅಲ್ಲ, ಅಷ್ಟು ಸ್ಪೇಸ್ ಕೊಟ್ಬಿಟ್ಟು ನೀವು ಇದನ್ನು ಲಾಕ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಗಳು, 2 ಅಥವಾ 1 ಚೈನ್ ಹಾಕ್ಕೋಬೋದು. 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನಾವು ಇವಾಗ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಇವಾಗ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆಟ್ ಕಂಬ, ನಿಮಗೆ ಫಸ್ಟನೇ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮಾಡ್ಕೊಂಡಿರಲ್ಲ, ಮಾಡ್ಕೊಂಡ್ಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಅಂದರೆ ಒಂದೇ ಜಾಗದಲ್ಲಿ 2 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ನಾವಿಲ್ಲಿ 2 ಚೈನ್ ಹಾಕಿರೋದ್ರಿಂದ ನಮಗೆ ಅಲ್ಲಿ 2 ಕಂಬ ಬೇಡ ಫಸ್ಟಿಗೆ. ಆಮೇಲೆ ನೋಡಿ, 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಸ್ಪೇಸ್ ಕೊಡಬೇಕು, ಒಂದು ಹೋಲ್ ಜಾಗ ಬಿಟ್ಬಿಡಬೇಕು. ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶೆಟ್ ಮಾಡ್ತೀರಲ್ಲ, ಅದೇ ಡಬಲ್ ಕ್ರೋಶೆಟ್ ಮಾಡಿರೋ ಜಾಗಕ್ಕೆ, ಅದೇ ಹೋಲ್ಗೆ ಮತ್ತೆ ಒಂದು ಕಂಬನ ಮಾಡಬೇಕು. ಒಂದು ಹೋಲ್ಗೆ 2 ಕಂಬ ಮಾಡಿದ್ದೀನಿ. 2 ಕಂಬ ಮಾಡಿದ್ಮೇಲೆ ಮತ್ತೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿ ನೆಕ್ಸ್ಟ್ ಹೋಲ್ನ ಹಾಗೆ ಬಿಟ್ಬಿಡಬೇಕು. ಅದ್ರ ನೆಕ್ಸ್ಟ್ ಹೋಲ್ಗೆ
ಕಂಬನ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ಒಂದು ಹೋಲ್ಗೆ 2 ಕಂಬ ನೋಡಿ, 2 ಕಂಬ ಮತ್ತು 2 ಚೈನ್ ಹಾಕಬೇಕು. ಆಮೇಲೆ ತುಂಬ ದೊಡ್ಡದಾಗಿ ಎಳೆದು ಎಲ್ಲ ಚೈನ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲಾಗಿ ಪುಟ್ಟದಾಗೆ ಬರಬೇಕು ಚೈನ್ಗಳು. ಆಮೇಲೆ ಮತ್ತೆ ಒಂದು ಹೋಲ್ನ ಸ್ಪೇಸ್ ಬಿಟ್ಬಿಡಿ. ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಕಂಬನ ಮಾಡ್ಕೊಳ್ಳಿ. 2 ಕಂಬ ಮಾಡ್ಕೊಳ್ಳಿ. ಅದನ್ನು ಕೂಡ ಮಿಸ್ ಮಾಡಬೇಡಿ, 2 ಕಂಬ ಬರಬೇಕು. ಫಸ್ಟಲ್ಲಿ ಮಾತ್ರ ನಾವು 2 ಚೈನ್ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಒಂದೇ ಕಂಬ ಮಾಡಿದ್ದೀನಿ. ಅಲ್ಲಿ ಆಮೇಲೆ 3 ಕಂಬ ಥರ ಕಾಣಿಸುತ್ತೆ, ನಮಗೆ 3 ಕಂಬ ಥರ ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಮಾಡ್ತಾ ಇರೋದು ಲಾಸ್ಟ್ ಒನ್ನು. ಟೋಟಲಾಗಿ ನಮಗೆ 5 ಕಂಬಗಳ ಲೆಕ್ಕದಲ್ಲಿ ಬರುತ್ತೆ. ಒಂದು ಕಂಬದಲ್ಲಿ ಒಂದು ಹೋಲಲ್ಲಿ 2 ಕಂಬ ಮಾಡಿದ್ದೀವಲ್ಲ, ಅದು ಕೌಂಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ 5 ಕಂಬದ ಲೆಕ್ಕ ಬರುತ್ತೆ. ಅಲ್ಲಿಗೆ 10 ಕಂಬ ಆಗುತ್ತೆ. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಲಾಸ್ಟ್ ಆದಮೇಲೆ 2 ಚೈನ್ ಹಾಕಿ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡ್ಮೇಲೆ ಇವಾಗ ಫಸ್ಟಿಗೆ ಒಂದು ಹೋಲ್ಗೆ ಏಕೆಂದರೆ ಇದಕ್ಕೆ ನಾವು ಡೈರೆಕ್ಟಾಗಿ ಸ್ಲ್ಯಾಂಟ್ ಮಾಡೋಕ್ಕಾಗಲ್ಲ, ಇಲ್ಲೂ ಕೂಡ ಸ್ಲ್ಯಾಂಟಿಂಗ್ ಬರುತ್ತೆ. ಫಸ್ಟು ಒಂದು ಹೋಲ್ ಕಾಣಿಸ್ತಾ ಇದೆಯಲ್ಲ, ಆ 2 ಚೈನ್ ಪಕ್ಕದಲ್ಲೇ ಆ ಹೋಲ್ಗೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕು. ಏಕೆಂದರೆ 2 ಕಂಬದ ಮಧ್ಯ ಮಾಡಬೇಕಾಗುತ್ತೆ. ಬಟ್ 2 ಚೈನ್ ಹಾಕಿರೋದ್ರಿಂದ ಸ್ವಲ್ಪ ಅಲ್ಲಿ ಕ್ಲಮ್ಸಿ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೋಲ್ ಮೇಲೆ ಒಂದು ಕಂಬ ಮಾಡ್ಕೊಂಬಿಡಿ. ಕಂಬ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೋಬೇಕು. ಕಂಬ ಮಾಡಿದ್ಮೇಲೆ 2 ಚೈನ್ ಡಬಲ್ ಕ್ರೋಶೆಟ್. ನಾನು ಫುಲ್ಲು ಎಲ್ಲ ಡಬಲ್ ಕ್ರೋಶೆಟೇ ಮಾಡ್ತಾ ಇರೋದು. 2 ಚೈನ್ ಹಾಕ್ಕೊಳ್ಬೇಕು. ಇವಾಗ 2 ಚೈನ್ ಹಾಕ್ಬಿಟ್ಟು ನೋಡಿ, ಇವಾಗ ಆ ಕಂಬ ಇದೆಯಲ್ಲ, ಆ ಕಂಬನ ನಾವಿವಾಗ ಬೇಸ್ ಲೈನಾಗಿ ತೊಗೊಂಡು ಅದಕ್ಕೆ ನಾವು ಕಂಬಗಳನ್ನ ಮಾಡಬೇಕು. ಇದು ಕೂಡ ಸ್ಲ್ಯಾಂಟಿಂಗ್ ಆರ್ಚು. ಲಾಸ್ಟ್ ಸ್ಟೆಪ್ಪು ಕೂಡ ಸ್ಲ್ಯಾಂಟಿಂಗ್ ಆರ್ಚೆ. ಟೋಟಲಾಗಿ ಡಿಸೈನೇ ಸ್ಲ್ಯಾಂಟಿಂಗ್ ಆರ್ಚ್ ಇದೆ. ಆ್ಯಂಡ್ ಲಾಸ್ಟ್ನೇ ಸ್ಟೆಪ್ ಕೂಡ ನಿಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ. ಆಮೇಲೆ 4 ಕಂಬಗಳನ್ನ ಮಾಡ್ಕೊಳ್ಳಿ. ಆ ಒಂದು ಕಂಬದ ಮೇಲ್ಗಡೆಗೆ 4 ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಓಕೆನಾ? ಇವಾಗ ನೆಕ್ಸ್ಟು ಕಂಬನ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ನಿಮಗೆ 2 ಕಂಬ ಇದೆಯಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಈಗ ಅಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಆ 2 ಕಂಬದ ಮಧ್ಯಕ್ಕೆ ಒಂದು ಕಂಬನ ಮಾಡ್ಕೊಳ್ಳಿ. 2 ಕಂಬದ ಮಧ್ಯಕ್ಕೆ ಈಗ ಡಬಲ್ ಕ್ರೋಶೆಟ್ ಕಂಬ. ಮತ್ತು ಇವಾಗ ಸೇಮ್ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಅಂದರೆ 2 ಚೈನ್ ಹಾಕಿ ಆ ಕಂಬಕ್ಕೆ 4 ಕಂಬಗಳನ್ನ ಮಾಡ್ಕೊಳ್ಳಿ. ಆ ಡಬಲ್ ಕ್ರೋಶೆಟ್ ಕಂಬಗೆ ಮತ್ತೆ ಡಬಲ್ ಕ್ರೋಶೆಟ್ 4 ಕಂಬಗಳು ಬರಬೇಕು. ನೀವು ಸ್ಮಾಲ್ ರೌಂಡ್ ಬೀಡನ್ನ ಬೇಕಾದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ತುದಿಗೆ ಲಾಸ್ಟ್ ಸ್ಟೆಪ್ಪಲ್ಲಿ 4 ಡಬಲ್ ಕ್ರೋಶೆಟ್ ಕಂಬಗಳು. 4 ಕಂಬ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ದು 2 ಕಂಬ ಇದ್ದಾವಲ್ಲ, ಆ ಕಂಬದಲ್ಲಿ 2 ಕಂಬದ ಮಧ್ಯಕ್ಕೆ ಒಂದು ಕಂಬನ ಮಾಡಬೇಕು. ಈ ರೀತಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಇವಾಗ ಲಾಸ್ಟಲ್ಲಿ ನೋಡಿ, ಒಂದು 2 ಚೈನ್ ಗ್ಯಾಪು, ಒಂದು ಡಬಲ್ ಕ್ರೋಶೆಟ್ ಕಂಬ ಇತ್ತಲ್ಲ, ಅದು 2 ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಮಾಡಿ. ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ. ಬೀಡ್ಸ್ ಬೇಕು ಅನ್ನೋರು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ಸ್ನ ಅಷ್ಟು ಹೆವಿಯಾಗಿ ಯೂಸ್ ಮಾಡಿಲ್ಲ. ನಾನು ಒಂದೊಂದು ಸಿಂಗಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ 2 ಬಾರಿ ಲಾಕ್ ಮಾಡ್ಕೊಳ್ಳಿ. 2 ಬಾರಿ ಲಾಕ್ ಮಾಡಿದ್ಮೇಲೆ ನಾನು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ನಲ್ಲ, ಆ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ, ಆನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಲಾಕ್ಗಳನ್ನ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇವಾಗ ಬೀಡ್ ಆದಮೇಲೆ 4 ಚೈನ್ ಗ್ಯಾಪ್ ಕೊಟ್ಟರೆ ಕುಚ್ಚನ್ನ ಕಟ್ಕೋಬೋದು. 4 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಆರ್ಚ್ನ ಕಂಟಿನ್ಯೂ ಮಾಡ್ಬೋದು. ನನಗೆ ಕುಚ್ಚು ಬೇಡ ಅಂತ ಹೇಳಿದ್ರಿಂದ ನಾನು ಕುಚ್ಚನ್ನ ಹಾಕಿಲ್ಲ ಇದಕ್ಕೆ, ಹಾಗೇ ಆರ್ಚ್ಗಳನ್ನ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ನಾನೊಂದು 4 ಆರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.